ಸಿಎಂ ಅಂಗಳ ತಲುಪಿದ ಜನಿವಾರ ಜಟಾಪಟಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಈಗ ಪತ್ರವನ್ನ ಬರೆಯಲಾಗಿದೆ. ಜನಿವಾರ ತೆಗೆಸಿದಂತಹ ಕಾಲೇಜನ್ನ ಏನ್ ಲೈಸೆನ್ಸ್ ಕೊಟ್ಟಿರ್ತಾರಲ್ಲ ಕಾಲೇಜಿಗೆ ಅದನ್ನೇ ರದ್ದು ಮಾಡಿಬಿಡಿ ಅಂತ ಹೇಳಿ ಈಗ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ಘಟನೆಯಿಂದ ವಿದ್ಯಾರ್ಥಿ ಪೋಷಕರು ನೊಂದಿದ್ದಾರೆ. ಕಳೆದ ವರ್ಷವೂ ಇದೇ ರೀತಿಯಾದಂತಹ ಘಟನೆ ಆಗಿತ್ತು, ಆಗ್ಲೂ ಕೂಡ ನಿಮಗೆ ಎಚ್ಚೆತ್ತುಕೊಳ್ಳಕ್ ಆಗ್ಲಿಲ್ಲ. ಮತ್ತೆ ಪುನಃ ಅದೇ ರೀತಿಯಾದಂತಹ ಘಟನೆ ಮರುಕಳಿಸಿದೆ. ಈ ಹಿಂದೆ ಕ್ರಮವನ್ನ ಕೈಗೊಳ್ಳುವ ಭರವಸೆಯನ್ನ ನೀಡಲಾಗಿತ್ತು. ಈ ರೀತಿಯಾಗಿ ಮತ್ತೆ ಆಗಲ್ಲ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರಿ ನೀವು. ಮತ್ತೆ ಪುನಃ ಅದೇ ರೀತಿಯಾಗಿ ಆಗೋಗ್ಬಿಟ್ಟಿದೆ. ಈಗ ಮತ್ತೆ ಜನಿವಾರ ತೆಗೆಸುವಂತೆ ಘಟನೆ ಆಗಿದೆ. ಇದು ಬ್ರಾಹ್ಮಣ ಸಮುದಾಯದ ಮೇಲಿನ ಅಟ್ರಾಸಿಟಿ. ಜನಿವಾರ ತೆಗೆಸುವುದು ಒಂದು ರೀತಿ ಷಡ್ಯಂತ್ರ ಅಂತ ಕಾಣಿಸ್ತಾ ಇದೆ. ಬೆಂಗಳೂರು ಮಾತ್ರವಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಈ ರೀತಿಯಾದಂತಹ ಕೃತ್ಯ ನಡೆದಿದೆ. ದೂರು ಕೊಟ್ಟರು ಏನು ಪ್ರಯೋಜನ ಇಲ್ಲ, ಪೊಲೀಸರು ಅದನ್ನ ತೆಗೆದುಕೊಳ್ತಾ ಇಲ್ಲ ಅಂತ ಹೇಳಿ ಕಿಡಿಕಾರ್ತಿದ್ದಾರೆ. ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಎಸ್ ರಘುನಾಥ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಸಿಇಟಿ ಪರೀಕ್ಷೆ ಇತ್ತು, ಆ ಸಂದರ್ಭದಲ್ಲಿ ಈ ವಸ್ತ್ರ ಸಮಿತಿಯ ನೆಪದಲ್ಲಿ ಈ ವಿದ್ಯಾರ್ಥಿಗಳ ಜನಿವಾರವನ್ನ ತೆಗೆಸ್ಬಿಟ್ಟು ಈ ರೀತಿಯಾಗಿ ಎಕ್ಸಾಮ್ ಬರೆಸಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಎಲ್ಲರೂ ಕೂಡ ಈಗ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಬಿಜೆಪಿ ನಾಯಕರಾಗಿರ್ಬೋದು, ಹಾಗೆ ಬ್ರಾಹ್ಮಣ ಸಮುದಾಯದ ನಾಯಕರಾಗಿರ್ಬೋದು. ನಾವಿದು ಯಾವುದಕ್ಕೂ ಕೂಡ ಒಪ್ಪಲ್ಲ. ಈ ಹಿಂದೆ ಇದೇ ರೀತಿಯಾದಂತಹ ಘಟನೆ ಆಗಿತ್ತು ಬೇರೆ ಬೇರೆ ಕಡೆ ಎಕ್ಸಾಮ್ ಬರೀಬೇಕಾದಂತಹ ಸಂದರ್ಭದಲ್ಲಿ. ಮತ್ತೆ ಪುನಃ ಅದೇ ರೀತಿ ಆದ್ರೆ ಹೆಂಗೆ? ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ? ಯಾಕೆ ಇದಕ್ಕೆ ಬ್ರೇಕ್ ಆಗ್ತಾ ಇಲ್ಲ? ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ನೀವೇನ್ ಭರವಸೆ ಕೊಟ್ಟಿದ್ರಲ್ಲ ಆ ಭರವಸೆಯನ್ನ ಯಾಕೆ ಈಡೇರಿಸ್ತಾ ಇಲ್ಲ? ಈ ಘಟನೆಯಿಂದ ವಿದ್ಯಾರ್ಥಿ ಅಷ್ಟೇ ಅಲ್ಲ, ವಿದ್ಯಾರ್ಥಿಯ ಪೋಷಕರು ಕೂಡ ನೊಂದಿದ್ದಾರೆ. ಈಗ ಸಿಎಂಗೆ ಡೈರೆಕ್ಟ್ ಆಗಿ ಮಹಾಸಭಾ ಪತ್ರವನ್ನ ಬರೆದಿದ್ದಾರೆ ಬ್ರಾಹ್ಮಣ ಮಹಾಸಭಾದಿಂದ. ಇದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಈ ರೀತಿಯಾಗಿ ಮಾಡ್ತಿದ್ದಾರೆ, ಅವರ ವಿರುದ್ಧವಾಗಿ ಕಾನೂನು ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಈಗ ಮತ್ತೆ ರಾಜ್ಯದಲ್ಲಿ ಜನಿವಾರ ದಂಗಲ್ ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತಾ ಇದೆ ಅಂತಂದ್ರೆ ಬೇಕು ಅಂತಲೇ ಮಾಡ್ತಿದ್ದಾರೆ. ಒಂದ್ ವೇಳೆ ನೀವೇನಾದ್ರೂ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಆ ಜನಿವಾರವನ್ನ ತೆಗೆದಿಟ್ಟು ಬನ್ನಿ ಅಂತ ಹೇಳ್ತಾರಲ್ಲ, ಏನ್ ಹೇಳ್ಬೇಕಿಂತ ಅವ್ರಿಗೆ? ಒಂದ್ ವೇಳೆ ನೀವು ಎಕ್ಸಾಮ್ ಬರೀಲೇಬೇಕು ಅಂತ ಆದಲ್ಲಿ ಆ ಜನಿವಾರವನ್ನ ತೆಗೆದಿಟ್ಟು ಬನ್ನಿ ಅಂತ ಹೇಳಿ ಅಲ್ಲಿರುವಂತಹ ಸಿಬ್ಬಂದಿಗಳು ಹೇಳ್ತಾರಂತೆ. ಯಾಕೆ ಇದ್ರ ಬಗ್ಗೆ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳಿಲ್ಲ? ಹಿಂದೆ ಕೂಡ ಇದೇ ರೀತಿ ಆಗಿತ್ತು, ಸಾಕಷ್ಟು ರೀತಿಯಾದಂತಹ ಸುದ್ದಿ ಕೂಡ ಮಾಡಿತ್ತು. ಮತ್ತೆ ಪುನಃ ಅದೇ ರೀತಿ ಆಗ್ಬಿಟ್ರೆ ರಾಜ್ಯದಲ್ಲಿ ಈಗ ಏನು ಕಾಲೇಜಿನ ಲೈಸೆನ್ಸ್ ಅನ್ನ ರದ್ದು ಮಾಡಿ ಅಂತ ಹೇಳಿ ಕೂಡ ಈಗ ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ನೋಡಿ, ಕಳೆದ ವರ್ಷವೂ ಇದೇ ರೀತಿಯಾದಂತಹ ಘಟನೆ ಆಗಿತ್ತು, ಆದ್ರೂ ಕೂಡ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಯಾಕೆ ಇನ್ನೂವರೆಗೂ ಕೂಡ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ವ್ಯಾಪಕ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ.